Mrs. Nandini K. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಂದಿನಿ ಅಂತ. ನನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಇಲ್ಲಿರೋ ಮುಂದೆ ನಾನು ಏನೂ ಇಲ್ಲ. ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಮಾರ್ಚ್ 6 ವುಮೆನ್ಸ್ ಡೇಗೆ ನನಗೆ ಒಂದು ಕಡೆ ಫಂಕ್ಷನ್ಗೆ ಕರೆದಿದ್ದಾರೆ. ಹಾಗಾಗಿ ಈಗ ರೆಡಿಯಾಗಿದ್ದೀನಿ, ಹತ್ರದಿಂದ ತೋರಿಸ್ತೀನಿ. ಈಗ ಹೊರಟೆ ಬೆಂಗಳೂರು ಹತ್ರ ಪ್ಯಾಲೇಸ್ ಗ್ರೌಂಡಲ್ಲಿ ಹೇಗೆ ರೆಡಿಯಾಗಿದ್ದೀನಿ. ಅಲ್ಲಿ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು, ಲೈಫಲ್ಲೇ ಫಸ್ಟ್ ಟೈಮ್ ನನಗೆ ಕರೆದಿರೋದು. ನಾನು ಹೋಗ್ತಾ ಇರೋದು, ಸ್ಟೇಜ್ ಮೇಲೆ ಹೋಗ್ತಾ ಇರೋದು. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಇರಲಿ ಅಂತ ಕೇಳ್ಕೊಳ್ತೀನಿ. ಮುಂದೆ ಅಲ್ಲಿ ಏನೇನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಹಾಂ, ಲೊಕೇಶನ್ ಹಾಕಿದ್ದಾರೆ ನೋಡಿ. ನೋಡಿ, ಇದೇ ಹೋಟ್ಲು. ನನಗೆ ತುಂಬ 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 ಭಯ ಆಗ್ತಿದೆ. ಯಾರ್ಯಾರೋ ಬಂದಿದ್ದಾರೆ, ನನಗೆ ಯಾರೂ ಏನೂ ಗೊತ್ತಿಲ್ಲ. ಇಲ್ಲಿ ಊಟದ ಹಾಲು, ಲಂಚ್ ಇರುತ್ತೆ. ಒಂದ್ಸರಿ ತೋರಿಸ್ಬಿಡ್ತೀನಿ, ಆಮೇಲೆ ನನಗೆ ಏನು ಬೇಕೋ ಬಡಿಸ್ಕೊಳ್ತೀನಿ. ಇಷ್ಟು ಐಟಮ್ ಇದೆ. ನಾನು ಹೀಗೆ ಕಾಣಿಸ್ತಾ ಇದ್ದೀನಿ, ಓಕೆನಾ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಹೇಳಿ. ನೋಡಿ, ಸ್ವಲ್ಪ ನಾನು ತುಂಬ ಒಂಥರ ಭಯ ಅಲ್ಲ, ಏನೋ ಒಂಥರ ಏನಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ತೊಗೊಂಡಿದ್ದೀನಿ ನಾನು. ಒಂದು ಜಾಮೂನ್ ಇತ್ತು, ಫಸ್ಟ್ ಟೈಮ್ ಅಲ್ಲ, ಒಂದು ಸ್ವೀಟ್ ತಿನ್ನೋಣ ಅಂತ ತೊಗೊಂಡಿದ್ದೀನಿ. ಫಸ್ಟ್ ಸ್ವೀಟ್ ತಿನ್ನೋಣ. ಊಟ ಆಯಿತು, ಸ್ವಲ್ಪ ಊಟ ಮಾಡಿದೆ. ತುಂಬ ಭಯ ಆಗ್ತಾ ಇದೆ. ಫಿಫ್ತ್ ಫ್ಲೋರ್ಗೆ ಹೋಗಿ ಅಂದರು. ಇದೆ ನೋಡಿ ಹೇಗೆ ಕಾಣಿಸ್ತಾ ಇದೆ. ನೋಡಿ, ನೋಡಿ ಇಲ್ಲಿ ಪ್ರೋಗ್ರಾಮಿಗೆ ಬಂದೆ. ನನಗೆ ಇವ್ರು ಯಾರು ಅಂತ ಗೊತ್ತಿಲ್ಲ, ನನಗೆ ಇಲ್ಲಿ ಯಾರೂ ಗೊತ್ತಿಲ್ಲ. ಇವರೇ ಬಂದು ನೀವು ಯೂಟ್ಯೂಬ್ ಅಲ್ವಾ, ಮೊನ್ನೆ ಯಾಕೆ ಹತ್ಕೊಂಡು ವಿಡಿಯೋ ಮಾಡಿದ್ರಿ? ನನಗೆ ತುಂಬ ಅಳು ಬಂತು ಅಂದರು. ಎಷ್ಟೊತ್ತು ಮಾತಾಡಿದ್ವು ಗೊತ್ತಾ ನಾವು. ಅವಳು ಎಷ್ಟೋ ವರ್ಷದ ಫ್ರೆಂಡ್ಸ್ ಥರ ಮಾತಾಡ್ತಾ ಇದ್ವು. ನಿಮ್ಮ ಹೆಸರು ನಂಗೆ ಗೊತ್ತಿಲ್ಲ. ರತ್ನಮ್ಮ ಅಂತೆ. ಹೇಗೆ ಬರ್ತಾ ಇದೆ ನನ್ನ ವಿಡಿಯೋ? ಚೆನ್ನಾಗಿದೆಯಾ? ನಾನು ನಿಮ್ಮನ್ನೇ ನೋಡ್ತೀನಿ. ನೋಡ್ತಾರ ಕೂದಲಿಗೆ ಇದಕ್ಕೆ ಹಾಕೊಳ್ಳೋದು, ಮುಖಕ್ಕೆ ಹಚ್ಕೊಳ್ಳೋದು. ಆಮೇಲೆ ನಾನು ನೋಡಿ ತುಂಬ ಚೇಂಜ್ ಆಯ್ತು. ನಾನು ವೀಡಿಯೋಗಳು ನೋಡಿ ತುಂಬ ಚೇಂಜ್ ಆಗಿದ್ದಾರೆ. ತುಂಬ ಖುಷಿ ಆಯಿತು. ನಾನು ಇವ್ರ ಹತ್ರ ತುಂಬ ಹೊತ್ತಿಂದ ಮಾತಾಡಿದ್ವು. ಆಮೇಲೆ ಈಗ ಇದು ಮಾಡೋದು. ಥ್ಯಾಂಕ್ ಯು ರತ್ನಮ್ಮ. ಕರೀತಾ ಇದ್ದಾರೆ ನಿಮ್ಮ ಮಕ್ಕಳು. ಥ್ಯಾಂಕ್ ಯು ರತ್ನಮ್ಮ. ರತ್ನಮ್ಮ ಅವ್ರು ಸಿಕ್ಬಿಟ್ಟು ತುಂಬ ಅಂದರೆ ತುಂಬ ಒಂದು ಅರ್ಧ ಗಂಟೆ ಮಾತಾಡಿದ್ವು. ಪ್ರೋಗ್ರಾಮ್ ಶುರು ಆಗ್ತಾ ಇದೆ. ನಮಸ್ತೆ. ನಮಸ್ತೆ. ಸೂಪರ್. ಈ ಕಡೆಯಿಂದ ನಮಸ್ತೆ.
ವಾವ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸೊ ಈ ಕಡೆಯಿಂದ ಸ್ವಲ್ಪ ವಾಯ್ಸ್ ಬಂದಿದೆ, ನೋಡೋಣ ಈ ಕಡೆಯಿಂದ ಎಷ್ಟು ವಾಯ್ಸ್ ಬರುತ್ತೆ ಅಂತ. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನನ್ನ ಹೆಸರು ರಂಜಿತಾ ಸುರೇಶ್, ಇವತ್ತಿನ ಹೋಸ್ಟ್ ಆ್ಯಂಡ್ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಳ್ಳಿ. ಸೊ ದಟ್ ನಾವು ನಿಮ್ಮ ಜೊತೆ, ನೀವು ನಮ್ಮ ಜೊತೆ ಇನ್ನಷ್ಟು ಬರಿಬೋದು, ಆ್ಯಕ್ಟಿವಿಟೀಸ್ ಮಾಡಬಹುದು. ಆ್ಯಂಡ್ ಇವತ್ತು ನಮಗೆ ಅಂದರೆ ನಿಮಗೆ ಶುಭ ದಿನ. ಯಾಕೆ ಅಂತ ಅಂದರೆ ನಮ್ಮ ಶ್ರಮಕ್ಕೆ ಎಲ್ಲೋ ಒಂದು ಕಡೆ ಪ್ರತಿಫಲ ಸಿಗ್ತಾ ಇದೆ. ಸೊ ಆ ಒಂದು ಸಂಭ್ರಮನ ನಾವಿಲ್ಲಿ ಆಚರಣೆ ಮಾಡೋಣ, ಒಂದಿಷ್ಟು ಸೆಲೆಬ್ರೇಟ್ ಮಾಡೋಣ, ಆಕ್ಟಿವಿಟೀಸ್ ಮಾಡೋಣ, ಗೇಮ್ಸ್ ಮಾಡೋಣ. ಸೊ ಇವತ್ತಿನ ದಿನವನ್ನು ನಮ್ಮ ಮೆಮೊರಿಯಲ್ಲಿ ಅಚ್ಚಳಿಯದ ಹಾಗೆ, ಹೋಗದೇ ಇರೋ ಹಾಗೆ, ಕೂರಿಸ್ಕೊಳ್ಳೋ ಹಾಗೆ ಒಂದಿಷ್ಟು ಮೆಮೊರಬಲ್ ಆಗಿ ಇಟ್ಕೊಳ್ಳೋಣ. ಓಕೆನಾ? ಓಕೆ. ಓಕೆ, ಯಾರಾದರೂ ಒಬ್ರು ಹೇಳ್ಬೋದಾ ನನ್ನ ಹೆಸರು ಏನು ಅಂತ? ಥ್ಯಾಂಕ್ ಯು ಸೋ ಮಚ್. ಎಸ್, ಬಿಕಾಸ್ ಆ್ಯಂಕರ್ಗೆ ಅವರ ನೇಮನ್ನ ಅಚ್ಚಳಿಯದಂತೆ ಮೂಡಿಸೋದು ತುಂಬ ಇಂಪಾರ್ಟೆಂಟ್. ದಟ್ಸ್ ವೈ ಕೇಳಿದೆ, ಡೋಂಟ್ ಮೈಂಡ್. ಎಸ್, ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಆಕ್ಟಿವಿಟಿ ಶುರು ಮಾಡೋಣವಾ? ನೀವೆಲ್ಲ ಹೂ ಅಂದರೆ ಶುರು ಮಾಡ್ತೀನಿ, ನೀವಿಲ್ಲ ಅಂದರೆ ನಾವಿಲ್ಲ ಅಲ್ಲ, ಅದಕ್ಕೋಸ್ಕರ ನೀವೆಲ್ಲ ಓಕೆ ಅಂತ ಅಂದರೆ ನಾನು ಶುರು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಒಂದು ಪುಟ್ಟ ಆಕ್ಟಿವಿಟಿ, ಸಿಂಪಲ್. ರೂಲ್ಸ್ ಏನು ಅಂತ ಅಂದರೆ, ನಾನು ಕೇಳುವಂತಹ ಪ್ರಶ್ನೆಗಳಿಗೆ ಓನ್ಲಿ ರಾಂಗ್ ಆನ್ಸರ್ಸ್ ಹೇಳಬೇಕು. ಸಿಂಪಲ್, ತಪ್ಪು ಉತ್ತರಗಳನ್ನು ಮಾತ್ರ ಹೇಳಬೇಕು. ಹಾಗೆ ಕ್ವಶನ್ ಕೇಳಲಾ? ಆಕ್ಚುಲಿ ಅಮ್ಮ ನಿಮ್ಮ ಹೆಸರೇನು? ಮಂಜುಳಾ. ನಿಜವಾದ ಹೆಸರು ಮಂಜುಳಾನೇನಾ? ಶೆಟ್, ಈಗ ಆಗಬಾರ್ದಿತ್ತಲ್ವಾ? ಎಸ್, ಇದೇ ಅಷ್ಟೇ, ಸಿಂಪಲ್. ಬಟ್ ಸ್ವಲ್ಪ ತಲೆ ಓಡಿಸ್ಬೇಕು, ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ಏನು ನಡೀತಿದೆ ಸರ್? ವಾವ್ ಸೂಪರ್. ಯಾರದು ಆನ್ಸರ್ ಮಾಡಿದ್ಯಾ? ಆನ್ಸರ್ ಹೇಳ್ಕೊಟ್ಟಿದ್ಯಾರು? ಪೇಪರ್ ಲೀಕ್ ಮಾಡಿದ್ದೀರ ನೀವು ಅಲ್ವಾ? ಪೇಪರ್ ಲೀಕ್ ಮಾಡಿದಾರೆ, ಅದಕ್ಕೆ ಪನಿಷ್ಮೆಂಟ್ ಇದೆ ಇವತ್ತು. ಪನಿಷ್ಮೆಂಟ್ ಏನು ಗೊತ್ತಾ ಮ್ಯಾಮ್? ನಿಮಗೆ ಕೊಡೋ ಅವಾರ್ಡ್ ಅಲ್ಲ, ಹಾಫ್ ಅವಾರ್ಡ್ ನನಗೆ ಕೊಡಬೇಕು. ಚೆನ್ನಾಗಿದೆ ಅಲ್ವಾ? ಸೊ ನನಗೂ ಅದರಿಂದ ಬೆನಿಫಿಟ್ ಸಿಗುತ್ತೆ, ರೈಟ್? ಓಕೆ ಅಮ್ಮ, ಸ್ಯಾರಿ ಚೆನ್ನಾಗಿದೆ. ಎಲ್ಲಿ ತಗೊಂಡ್ರಿ? ಬೆಂಗಳೂರಲ್ಲಿ. ಎಲ್ಲಿ? ನಿಜವಾಗ್ಲೂ ಎಲ್ಲಿ ತಗೊಂಡ್ರಿ? ಉಡುಪಿ. ವಾವ್ ಸೂಪರ್. ನೋಡಿ, ಸ್ವಲ್ಪ ಯೋಚನೆ ಮಾಡೋಂಗೂ ಇಲ್ಲ, ತಕ್ಷಣ ಮೈಕ್ ಇಟ್ಟ ತಕ್ಷಣ ಈ ಹ್ಯಾವ್ ಟು ಆನ್ಸರ್ ಮಾಡಬೇಕು. ಬಟ್ ಸೂಪರ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಎಸ್, ನನ್ನ ನೆಕ್ಸ್ಟ್ ಕ್ವಶನ್ ಬಂದು, ನಿಮ್ಮ ಸ್ಯಾರಿ ಕಲರ್ ಯಾವುದು? ರೆಡ್. ವಾವ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಅಮ್ಮ, ನಿಮ್ಮ ಹೆಸರು? ಜ್ಯೋತಿ. ನಿಜವಾದ ಹೆಸರು? ಆರ್ತಿ. ವಾವ್, ನಿಜವಾದ ಹೆಸರು ಜ್ಯೋತಿನೇನ ಅವ್ರದ್ದು? ನೋಡಿ, ಅವ್ರ ನಿಜವಾದ ಹೆಸರು ಆಕ್ಚುಲಿ ಜ್ಯೋತಿ ಭಾರತಿ ಅಂತ ಸುಳ್ಳು ಹೇಳ್ತಾ ಇದಾರೆ ನನಗೆ ತಾನೆ. ಓಕೆ, ಏನಂದ್ರೆ ಅಲ್ವಾ? ಎಸ್, ಕೆಲವೊಂದು ಟೈಮ್ ಸುಳ್ಳು ಹೇಳ್ಬೇಕಾಗುತ್ತೆ. 100 ಸುಳ್ಳು ಹೇಳಿ ಒಂದು ಮದುವೆ ಮಾಡಲ್ವಾ? ಹಂಗೆ ಇದನ್ನು. ಎಸ್, ನಿಮ್ಮ ಹೆಸರು? ಲಕ್ಷ್ಮಿ. ನಿಜವಾದ ಹೆಸರು? ದಿವ್ಯಾ. ನಿಜಾನಾ? ಶೋರ? ನಿಜವಾದ ಹೆಸರು ದಿವ್ಯಾನಾ? ಓಕೆ ಓಕೆ, ಈಗ ಎಲ್ಲರಿಗೂ ಗೇಮ್ ಅರ್ಥ ಆಗಿದೆ. ಸೊ ನಾನು ಆಕ್ಟಿವಿಟಿನ ಚೇಂಜ್ ಮಾಡ್ತೀನಿ. ಓಕೆ ಓಕೆನಾ? ಓಕೆ, ನಾನು ಒಂದು ಪೆನ್ನನ್ನು ಅಥವಾ ಒಂದು ಪೇಪರನ್ನು ಪಾಸ್ ಮಾಡ್ತೀನಿ. ಸೊ ಐ ಥಿಂಕ್ ವಿ ಹ್ಯಾವ್ ಬಿನ್ ಹಿಯರ್. ಎಸ್, ಸೊ ದಿಸ್ ಇಸ್ ದ ಪೆನ್. ಓಕೆ, ಈ ಒಂದು ಪೆನ್ನನ್ನು ಪಾಸ್ ಮಾಡ್ತೀನಿ. ಇಲ್ಲಿಂದ ಹೀಗೆ ಪಾಸ್ ಆಗ್ತಾ ಹೋಗ್ಬೇಕು, ಪರ್ಸನ್ ಟು ಪರ್ಸನ್ ಪಾಸ್ ಆಗ್ತಾ ಹೋಗ್ಬೇಕು. ಈ ಪೆನ್ ನಾನು ಪಾಸ್ ಹೇಳಿದಾಗ ಯಾರ ಹತ್ರ ಇರುತ್ತೋ ಅವರು ನಾನು ಹೇಳಿದ ಅನಾಕ್ಟ್ ಮಾಡಬೇಕು. ನಾನೊಂದು ಪದ ಕೊಡ್ತೀನಿ, ಅವ್ರು ಅನಾಕ್ಟ್ ಮಾಡಬೇಕು, ನೀವೆಲ್ಲ ಆನ್ಸರ್ ಮಾಡಬೇಕು. ನೋಡೋಣ ಎಷ್ಟು ಕರೆಕ್ಟಾಗಿ ಅನಾಕ್ಟ್ ಮಾಡ್ತಾರೆ ಅಂತ. ಓಕೆ, ಆಡೋಣವಾ? ಈ ಆಕ್ಟಿವಿಟಿ ಮಾಡ್ಬೋದಾ ನಾವು? ರೆಡಿ? ರೆಡಿ? ನನಗೆ ಈ ಕಡೆಯಿಂದ ವಾಯ್ಸೇ ಬರ್ತಾರಪ್ಪ. ರೆಡಿ? ರೆಡಿ? ಥ್ಯಾಂಕ್ ಯು ಸೋ ಮಚ್. ಎಸ್, ನಿಮ್ಮಿಂದ ಶುರುವಾಗಲಿ. ಪಾಸ್ ಮಾಡಬೇಕು, ಫಾಸ್ಟ್ 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 ಫಾಸ್ಟಾಗಿ ಪಾಸ್ ಮಾಡಬೇಕು. ಆಮೇಲೆ ನಿಮ್ಮ ಹೆಸರು ಬಂದರೆ ನನಗೆ ಗೊತ್ತಿಲ್ಲ. ಪಾಸ್. ಹೂ ಇಸ್ ದಟ್ ಪರ್ಸನ್? ಹೂ ಇಸ್ ದಟ್ ಪರ್ಸನ್? ನೀವು ಪಾಸ್ ಮಾಡಿದ್ವಾ? ಇನ್ನೊಂದು ನಾನು ನೋಡಿದೆ. ನೋಡಿ, ಮೋಸ ಮಾಡ್ತಾ ಇದ್ದಾರೆ ಅವರು. ಓಕೆ ಮ್ಯಾಮ್, ಪ್ಲೀಸ್ 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 ಸ್ಟ್ಯಾಂಡ್ ಅಪ್. ಓಕೆ, ಯುವರ್ ನೇಮ್? ಶ್ರಾವ್ಯ. ಶ್ರಾವ್ಯ, ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದೀರಾ. ರೈಟ್ ಆನ್ಸರ್ಸ್ ಓನ್ಲಿ. ಆ ಆಕ್ಟಿವಿಟಿ ಕಂಪ್ಲೀಟ್ ಆಗಿದೆ. ಓಕೆನಾ? ಈಗ ಹೊಸ ಆಕ್ಟಿವಿಟಿ. CM ಪ್ರತಿಮಾ. ಓ ಮೈ ಗಾಡ್, ನೋಡಿ ಎಷ್ಟು ಕರೆಕ್ಟ್. ತುಂಬ ಚೆನ್ನಾಗಿದೆ ನಿಮ್ಮ ಮೆಮೊರಿ ಪವರು. ಗ್ರಾಮರ್ಗಳು ತುಂಬ ಚೆನ್ನಾಗಿ ಗ್ರಾಮ್ ಮಾಡ್ಕೊಳ್ತಾರೆ. ಓಕೆ ಮ್ಯಾಮ್, ತುಂಬ ಸಿಂಪಲ್ ಆಗಿರೋ ಒಂದು ವರ್ಡ್, ಅದನ್ನು ನೀವು ಅನಾಕ್ಟ್ ಮಾಡಿ ತೋರಿಸ್ಬೇಕು. ಇಫ್ ಯು ಡೋಂಟ್ ಮೈಂಡ್, ನೀವು ಅಲ್ಲಿ ಬರಬಹುದಾ? ಎಸ್ ಪ್ಲೀಸ್. ಎಸ್, ಪ್ರತಿಮಾ. CM ಪ್ರತಿಮಾ, ರೈಟ್? ಎಸ್, ನಮ್ಮ ಪ್ರತಿಮಾ ಮ್ಯಾಮ್ ಇವಾಗ ಆ್ಯಕ್ಟ್ ಮಾಡ್ತಾರೆ. ಸೊ ದಟ್ ನೋಡೋಣ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಅಂದರೆ
ತುಂಬ ಸಿಂಪಲ್ ಆಗಿರುತ್ತೆ, ನಮ್ಗೆ ತುಂಬ ಗೊತ್ತಿರೋರು ಆಗಿರ್ತಾರೆ. ಸೊ ನಿಮ್ಗೆಲ್ಲರಿಗೂ ತುಂಬ ಈಸಿ ಆಗಲಿ ಅಂತಾರೆ ನಾನು ಈಸಿ ವರ್ಡ್ಸ್ ಕೊಡ್ತೀನಿ, ಓಕೆನಾ? ಸೊ ದಟ್ ಯಾರು ಗೆಲ್ತಿರೋ ಆ ವರ್ಡಲ್ಲಿ ಹಾಫ್ ಅವರ್ ನನಗೆ ಕೊಡ್ತಾರಲ್ವಾ, ದಟ್ಸ್ ವೈ. ಓಕೆ, ಎಸ್. ತುಂಬ ಸಿಂಪಲ್. Only an act. ವಾವ್, ಸೂಪರ್ ಪ್ರತಿಮಾ ಮ್ಯಾಮ್, ಸೂಪರ್. ಹೇಳ್ರಿ, ಒಂದೇ ಹೆಸರಿಗೆ ಎಷ್ಟು ಜನ ರೈಟ್ ಆನ್ಸರ್ಸ್ ಹೇಳಿದ್ರೆ ಅವರೆಲ್ಲ ಅವಾರ್ಡ್ ಕೊಡ್ಬೇಕು ನಂಗೆ. ಯಾರು ಕೈ ಎತ್ತಲ್ಲ ನೋಡಿ ಇವಾಗ. ಅವ್ರು ಹೇಳಿದ್ರಿ ತಾನೇ, ರೈಟ್ ಆನ್ಸರ್ ಹೇಳಿದ್ರಿ. ಸೊ ಅವರೆಲ್ಲ ಹಾಫ್ ಅವರ್ ನನಗೆ ಕೊಡ್ಬೇಕು. ಓಕೆ, ಡೀಲ್ ಆಗಿದೆ ನನ್ನ ನಿಮ್ಮ ಮಧ್ಯ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಎಸ್, ಹಾಗೆಯೇ ನಮ್ಮ CM ಪ್ರತಿಮಾ ಮ್ಯಾಮ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಆ್ಯಂಡ್ ನಿಮಗೋಸ್ಕರ ಒಂದು ಚಪ್ಪಾಳೆ. ಯಾಕೆ ಹೇಳಿ, ಈ 2 ಸತಿ ಕ್ಲೂ ಕೊಟ್ಟಿದ್ದವ್ರು ಆನ್ಸರೇ ಹೇಳ್ಬಿಟ್ರಲ್ಲ ನೀವು. ಎಷ್ಟೊಂದು ಬೇಗ ಆನ್ಸರ್ ಹೇಳಿದ್ರೆ ಕಷ್ಟ ಆಗುತ್ತಪ್ಪ. ಎಸ್, ಹಾಗೆ ಮ್ಯಾಮ್ ಪೆನ್ ಪಾಸ್ ಮಾಡ್ತೀರಾ, ಇಫ್ ಯು ಡೋಂಟ್ ಮೈಂಡ್? ಎಸ್ 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 ಪಾಸ್ ಮಾಡಿ, ಪೆನ್ ಪಾಸ್ ಮಾಡಿ. ನೋಡೋಣ ಈಗ ಯಾರು ಎನಾಕ್ಟ್ ಮಾಡ್ತಾರೆ. ಇಟ್ಸ್ ವಿತ್ ಯು ಓನ್ಲಿ. ಹೋಯ್ತಾ? ಹೋಗ್ಲಿ ಬಿಡಿ, ತೊಂದರೆ ಇಲ್ಲ, ಇನ್ನೊಂದು ತಗೊಳ್ಳೋಣ. ಈಗ ಪಾಸ್ ಮಾಡಿ, ಪೆನ್ಸಿಲ್ ಎಲ್ಲ ಪಾಸ್ ಮಾಡ್ತಾರೆ. ನೋಡೋಣ ಈಗ ಯಾರನ್ನ ಆಕ್ಟ್ ಮಾಡ್ತಾರೆ ಅಂತ. ಎಸ್ ಎಸ್ ಎಸ್, ಪಾಸ್ 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 ಪಾಸ್. ಎಸ್, ಇನ್ನೊಂದಿಷ್ಟು ಪಾಸ್ ಮಾಡಿ. ನೀವು ನೋಡಿ ಅಲ್ಲಿ ಹೆಂಗ್ ಪಾಸ್ ಮಾಡ್ತಾ ಇದ್ದಾರೆ ಯಾರು ಅಂತ. ಎನಾಕ್ಟ್ ಮಾಡ್ತೀರಾ? ಎಸ್, ಎನಾಕ್ಟ್ ಮಾಡ್ತೀರಾ ಅಂತ ರೆಡಿ ಆಗಿವಮ್ಮ. ನಿಮ್ಮ ಹೆಸರು? ಶಕುಂತಲಾ ಅಮ್ಮ, ಬನ್ನಿ ಪ್ಲೀಸ್. ಎಸ್, ಶಕುಂತಲಾ ಅಮ್ಮ ಇವಾಗ ಆಕ್ಟ್ ಮಾಡ್ತಾರೆ. ಸೊ ನೋಡೋಣ ಯಾರು ಕಂಡುಹಿಡಿತಾರೆ ಅಂತ. ಆ್ಯಂಡ್ ನಾನು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ, ಕಂಡುಹಿಡಿದವ್ರು ನನಗೆ ಕೊಡ್ಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್. ಡ್ಯಾನ್ಸ್ ಮಾಡಬೇಕು. ಅಕಸ್ಮಾತ್ ಡ್ಯಾನ್ಸ್ ಮಾಡ್ತೀರಾ ಅಂತ ಅಂದ್ರೆ ಹ್ಯಾವ್ ಟು ಡ್ಯಾನ್ಸ್ ವಿತೌಟ್ ಸಾಂಗ್. ವಾವ್, ಸೂಪರ್. ಮಂಜುಳಾ ಮಾಡಿ 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 ಅವರಿಗೆ ಮಾಡಿ ಜಸ್ಟ್ ತೋರಿಸ್ಬೋದಷ್ಟೇ. ಸುವಾಸಿನಿ, ಲೀಲಾವತಿ, ನೋಡಿ ಅಲ್ಲಿ ಇವಾಗ ಸ್ಟಾರ್ಟ್ ಮಾಡ್ಕೊಂಡ್ರೆ 5 ನಿಮಿಷ ಸ್ಟಾಪ್. ವಾವ್, ಸೂಪರ್. ಇಟ್ಸ್ ಲೈಕ್ ಶಾಕ್. ನಾನೇನಾ? ನೀವೇ ಮ್ಯಾಮ್, ಯು ಆರ್ ದ ಓನ್ಲಿ ಪರ್ಸನ್. ಎಸ್, ತುಂಬಾ ಅದ್ಭುತವಾಗಿ ರೆಡಿಯಾಗಿ ಬಂದಿದ್ದಾರೆ, ಮಲ್ಗೆ ಹೂ ಉಟ್ಕೊಂಡು ಮುದ್ದಾದ ಕನ್ನಡತಿ ತರ. ಎಸ್ ಅಮ್ಮ, ನಿಮ್ಮ ಹೆಸರು? ಮಂಜುಳಾ. ಮಂಜುಳಾ, ನಮ್ಮ ಮಂಜುಳಾ ನೆನಪಾಗ್ತಾರಪ್ಪ. ಎಸ್, ಈಗ ತುಂಬಾ ಸಿಂಪಲ್ ಆಗಿರೋ ಆಕ್ಟ್ ಹೇಳ್ತೀನಿ, ಮಾಡ್ತೀರಾ? ಹೌದಾ? ಸ್ವಲ್ಪ ಕಷ್ಟ ಕೊಡ್ತೀನಿ ಹಂಗಾದ್ರೆ, ಓಕೆನಾ? ಓ ಸೂಪರ್. ಸ್ವಲ್ಪ ಕಷ್ಟ ಒಳ್ಳೆ ಡ್ಯಾನ್ಸ್ ಕೊಡೋಣ. ಹೌದಾ? ಡ್ಯಾನ್ಸ್ ಮಾಡ್ಸೋ ಹಾಗಾದ್ರೆ ಅಲ್ವಾ? ಸ್ವಲ್ಪ ಕಷ್ಟ ಕೊಡ್ಬೇಕು ನನಗೆ. ಯಾವನ ಕೊಟ್ಟು ಕೊಡೋಣ.
ಓಕೆ, ಇವರು ಇವಾಗ ಆಕ್ಟ್ ಮಾಡ್ತಾರೆ, ನೀವು ಕಂಡುಹಿಡಿಬೇಕು. ನೋಡೋಣ ಯಾರು ಗೆಸ್ ಮಾಡ್ತಾರೆ. ಸ್ಟಾರ್ಟ್. ವಿಷ್ಣುವರ್ಧನ್. ವಿಷ್ಣುವರ್ಧನ್. ವಾ 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 ವಾ. ಇವಾಗ ಅದಕ್ಕೆ 2 ಸ್ಟೆಪ್ಪು. ಸಾಂಗ್ ಹೇಳಿದೆ. ಯಾರು ಸಾಂಗ್ ಹೇಳಿದ್ದೆ? ಸಾಂಗ್ ಯಾರು ಬರುತ್ತೆ ಇಲ್ಲಿ? ಓಕೆ, ಐ ಸಿಂಗ್ ಅ ಸಾಂಗ್. ಯಾರಿಗೂ ಬರಲ್ವಾ? ನಮ್ಮ ಸೌಂಡ್ ಸಿಸ್ಟಮ್ ಸ್ವಲ್ಪ ರೆಡಿ ಆಗ್ತದೆ, ಇಲ್ಲ ನಾನು ಇಲ್ಲೇ ಸಾಂಗ್ ಹಾಕ್ಸ್ಬಿಡ್ತಿದ್ದೆ. ಸಾಂಗ್ ಹಾಕ್ಬೋದಾ ಇಲ್ವಾ? ಓಕೆ, ರೆಡಿ ಆಗ್ತಾ ಇದೆ. 2 ಸ್ಟೆಪ್ ಹಾಕಿ. 2 ಸ್ಟೆಪ್. ವೇಟ್. ಓಕೆ. ತನ್ಮಂ ತನ್ಮಂ ನನ್ನಿ ಮನಸ್ಸು ಮಿಡಿಯುತ್ತಿದೆ, ಹೋ ಸೋತಿದೆ, ಕೈಯಲ್ಲಿ ಕುಣಿಮಗಿ ಹೆಣ್ಣ ಬಳೆಯ ಗಲ್ 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 ತಾಡಗೆ, ನನ್ನೆದೆಯ ವೀಣೆ ನಿನ್ನಂತೆ ತಾನೆ ನಮ್ಮಂ ತನ್ಮಂ ಎಂದಿದೆ, ಗಲ್ 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 ತಾಡಗೆ, ತನ್ಮಂ ತನ್ಮಂ ಎಂದಿದೆ. ಅವರೇನಾ? ಇರ್ಲಿ ಬನ್ನಿ, ಪರವಾಗಿಲ್ಲ. ಟ್ರೈ ಮಾಡಿದ್ರಲ್ಲಿ ತಪ್ಪೇನಿಲ್ಲ. ನಿಮ್ಗೆ ಅನಿಸ್ಬೋದು ಅವಾರ್ಡ್ ಫಂಕ್ಷನಿಗೆ ಬಂದಿದ್ದೀನಿ, ಏನಕ್ಕೆ ಇವ್ರು ಹಿಂಗೆಲ್ಲ ಆಡಿಸಿದ್ದಾರೆ ಅಂತ. ಬಿಕಾಸ್ ಏನು ಗೊತ್ತಾ, ಸ್ವಲ್ಪ ನಾವು ಖುಷಿಯಾಗಿದ್ರೆ ಲೈಫಿಗೆ ಎಂಜಾಯ್ಮೆಂಟ್ ತುಂಬ ಇಂಪಾರ್ಟೆಂಟ್, ಒಪ್ಕೊಳ್ತೀರಾ ಅಲ್ವಾ? ಸೊ ಯಾವ ಏಜ್ ಆದರೆ ನಮಗೇನು, ಲೈಫ್ ತುಂಬ ಚೆನ್ನಾಗಿರ್ಬೇಕು, ಕಲರ್ಫುಲ್ ಆಗಿರಬೇಕು, ಎಂಜಾಯ್ಮೆಂಟ್ಸ್ ಇರಬೇಕು. ಅದು ಸಿಕ್ಕಿದ್ರೆ ಬೇರೆ ಇರಬೇಕು ಅಲ್ವಾ? ಎಸ್. ಈಗ ನಿಮ್ಮ ಹೆಸರು ರೇಖಾ ಜಿ ಮರಾಠೆ. ರೇಖಾ ಜಿ ಮರಾಠೆ ಮೀನ್ಸ್ ಸರ್ನೇಮ್. ಓಕೆ, ಎಸ್. ಈಗ ನಿಮಗೆ ಒಂದು ಪದ ಕೊಡ್ತೀನಿ, ನೀವು ಅದನ್ನು ಕಂಡುಹಿಡಬೇಕು. ಓಕೆ, ಅವರು ಅದನ್ನು ಕಂಡುಹಿಡಬೇಕು ಎಲ್ಲರೂ. ಓಕೆ, ತುಂಬ ಸಿಂಪಲ್ ಆಗಿರೋ ವರ್ಡ್. ಓಕೆ, ಇವರು ಸಪೋರ್ಟ್ ತಗೊಂಡಿದ್ದಾರಲ್ಲ, ನಿಮ್ ಫುಲ್ ಅವರ್ ನನಗೆ ಕೊಡ್ಬೇಕು. ಸಪೋರ್ಟ್ ತಗೊಂಡಿಲ್ವಾ ಇವರು ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಎಸ್, ತುಂಬ ಸಿಂಪಲ್ ಆಗಿರೋ ಎಸ್. ನೋಡೋಣ ಯಾರು ಗೆಸ್ ಮಾಡ್ತಾರೆ ಅಂತ. ಹೂ ಇಸ್ ದಟ್ ಪರ್ಸನ್? ಜೋಗಯ್ಯ ಹೇಳಿದ್ದು. ಸೂಪರ್. ನಿಮ್ಮ ಹೆಸರೇನು ಹೇಳಿ? ಹೆಸರು ಎಸ್, ಕೀರ್ತಿ ಅವರೇ, ಸೂಪರ್. ಸರಿ, ಓಕೆ, ಎಸ್. ಸೊ ನಿಮಗೆ ಗೊತ್ತಿರೋ ಹಾಗೆ ಚಿತ್ರಸಂತೆ 2026 ಅವಾರ್ಡ್ ಇವತ್ತು ನಮ್ಮ ಬೊಕ್ಕಸಕ್ಕೆ ಬೀಳ್ತಾ ಇದೆ. ಸೊ ಮೊದಲಿಗೆ ಎಲ್ಲರನ್ನು ನಾನು ಫಾರ್ಮಲಿ ಸ್ವಾಗತಿಸ್ಕೊಳ್ತಾ, ಜೊತೆಗೆ ನಿಮಗೆ ಅಭಿನಂದನೆ ಮೀನ್ಸ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೇನೆ. ಬಿಕಾಸ್ ವಿ ಆರ್ ದ ವಿನ್ನರ್ಸ್, ಸೊ ವಿ ಹ್ಯಾವ್ ಟು ಸೆಲೆಬ್ರೇಟ್ ಅವರ್ ಸೆಲ್ಫ್ಸ್, ರೈಟ್? ನಾವೇ ವಿನ್ನರ್, ಸೊ ನಮ್ಮನ್ನ ನಾವು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಶುರು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಐ ಆಮ್ ರಂಜಿತಾ ಸುರೇಶ್. ನನ್ನ ಹೆಸರು ರಂಜಿತಾ ಸುರೇಶ್. ಈ ಒಂದು ಇವೆಂಟ್ನ ಹೋಸ್ಟ್ ಆ್ಯಂಡ್ ಯುವರ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾ, ಸಮಯ ಅವಕಾಶ ಆ್ಯಕ್ಚುಲಿ ತುಂಬ ಕಡಿಮೆ ಇದೆ. ಸೊ ಅದಕ್ಕಂತ ನಾನು ಯಾರನ್ನೂ ಕರೆಯೋದನ್ನ ಬಿಡಲ್ಲ. ಬಿಕಾಸ್ ನಿಮ್ಮನ್ನು ತಿಳಿದುಕೊಳ್ಳೋದು ನನಗೆ ತುಂಬ ಇಂಪಾರ್ಟೆಂಟ್. ಪ್ರತಿಯೊಬ್ಬರನ್ನ ನಾನು ಗುರುತಿಸಬೇಕು, ಅವ್ರನ್ನ ಜೊತೆ ಮಾತಾಡಬೇಕು, ಅವ್ರನ್ನ ರೆಕಗ್ನೈಸ್ ಮಾಡಬೇಕು. ಎಲ್ಲರಿಗೂ ಕೂಡ 2 ನಿಮಿಷಗಳ ಅವಕಾಶವನ್ನು ಕೊಡ್ತೀನಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ, ನಿಮ್ಮ ನಾಲೆಡ್ಜ್ ಬಗ್ಗೆ, ನೀವು ಯಾವುದರಲ್ಲಿ ಪರಿಣಿತಿ ಇದ್ದೀರಾ ಅದೆಲ್ಲದ್ರ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು. ಸೊ ಎಲ್ಲರೂ ಕೂಡ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ಶುರು ಮಾಡೋಣವಾ? ಎಸ್. ಸೊ ಒಬ್ಬೊಬ್ಬರನ್ನ ಹೆಸರನ್ನ ಕರಿತಾ ಹೋಗ್ತೀನಿ. ಸೊ ಅವರು ಸ್ಟೇಜ್ನ ಮೇಲೆ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ತಾ ಹೋಗಬಹುದು. ನಿಮಗೇನು ನೀವು ಯಾವುದರಲ್ಲಿ ಪರಿಣಿತಿ ಇದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು, ನಿಮ್ಮ ಲೈಫ್ ಜರ್ನಿ ಏನು, ನೀವೇನೆಲ್ಲ ಕಷ್ಟಗಳನ್ನು ಅನುಭವಿಸಿ ಬಂದಿದ್ದೀರಾ, ಈ ಸ್ಟೇಜಿಗೆ ಬರೋಕ್ಕೆ ನಿಮ್ಗೆ ಏನೆಲ್ಲ ಅಡೆತಡೆಗಳಿತ್ತು, ಎಲ್ಲದನ್ನು ಕೂಡ ಶೇರ್ ಮಾಡ್ಕೋಬಹುದು. ಬಿಕಾಸ್ ದಿಸ್ ಇಸ್ ದ ಬೆಸ್ಟ್ ಸ್ಟೇಜ್ ಟು ಶೇರ್ ಆಲ್ ಯುವರ್
ಅಪ್ಸ್ ಆ್ಯಂಡ್ ಡೌನ್ಸ್. ಓಕೆ, ಶಾಲ್ ವಿ ಸ್ಟಾರ್ಟ್? ಶುರು ಮಾಡೋಣವಾ? ವಾಯ್ಸ್ ಆಗಾಗ್ತಿಲ್ಲ. ಶುರು ಮಾಡೋಣವಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಮೊದಲಿಗೆ ಓಕೆ, ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಲೇಬೇಕಾದ ವಿಚಾರ ಏನು ಅಂತ ಅಂದರೆ, ಚಿತ್ರಸಂತೆ ಸೊ ತಾರಮ್ಮ ಬರುವಾಗ 3 ಸಾಂಗನ್ನು ಪ್ಲೇ ಮಾಡ್ತೀವಿ. ಐ ಥಿಂಕ್ 2 ಸಾಂಗ್ ಅಥವಾ 3 ಸಾಂಗ್. ಮುಸ್ಸಂಜೆಯಲ್ಲಿ ಆ ಸಾಂಗ್ ಕೇಳಿದಿರಲ್ವ ಒಂದು, ಮತ್ತೊಂದು ಡ್ಯಾನ್ಸ್ ಇನ್ನೊಂದು ಸಾಂಗ್ ಇದೆ. ಸೊ ನಿಮಗೆ ಯಾವ ಸಾಂಗ್ ಬೇಕು, ತಾರಮ್ಮಂದು ಯಾವ ಸಾಂಗ್ ಬೇಕು ಅಂತ ಹೇಳಿದ್ರೆ ನೀವು ಅವರ ಜೊತೆ ಡ್ಯಾನ್ಸ್ ಮಾಡಬಹುದು. ಓಕೆ, ರುಕ್ಕಮ್ಮ ಮತ್ತೆ ಮುಸ್ಸಂಜೆಲಿ 2 ಸಾಂಗ್ ಓಕೆನಾ? ಓಕೆ ಸರ್, ಮುಸ್ಸಂಜೆಲಿ ಪ್ಲಸ್ ರುಕ್ಕಮ್ಮ 2 ಸಾಂಗ್ ನಮ್ಮ ವಿನ್ನರ್ಸ್. ನಿಮ್ಮನ್ನ ವಿನ್ನರ್ಸ್ ಅಂತ ಕರೀದೆ, ಬೇರೆ ಏನಂತ ಕರೀತೀನಿ ನಾನು ಅಲ್ವಾ? ವಿ ಆರ್ ದ, ನಮ್ಗಿಂತ ಬೇರೆ ಯಾರು ಕಮ್ಮಿ ಇಲ್ಲ. ಬಿಕಾಸ್ ನಮ್ಮನ್ನ ನಾವು ಗುರುತಿಸ್ಕೊಂಡ್ರೆ ಇನ್ಯಾರು ಗುರುತಿಸ್ಕೊಳ್ತಾರೆ ಅಲ್ವಾ? ನಾವೇ ಗುರುತಿಸ್ಕೋಬೇಕು, ನಮ್ಮನ್ನ ನಾವೇ ಸೆಲೆಬ್ರೇಟ್ ಮಾಡ್ಕೋಬೇಕು, ರೈಟ್? ಎಸ್. ಸೊ ಅವೆರಡು ಸಾಂಗಿಗೆ ನೀವು ಡ್ಯಾನ್ಸ್ ಮಾಡ್ಬೋದು ಅಂತ ಹೇಳ್ತಾ, ಚಿತ್ರಸಂತೆ ಯಾರ್ಯಾರಿಗೆ ಗೊತ್ತು? ಸ್ವಲ್ಪ ಯಾರಾದರೂ ಹ್ಯಾಂಡ್ಸ್ ರೈಸ್ ಮಾಡೋದಾದ್ರೆ ಚಿತ್ರಸಂತೆಯ ಬಗ್ಗೆ ಯಾರ್ಯಾರಿಗೆ ಗೊತ್ತು? ಓಕೆ, ನಿಮಗೆ ಗೊತ್ತು. ಓಕೆ, ಎಸ್. ಚಿತ್ರಸಂತೆ 13 ನಿಮಗೆ ಗೊತ್ತಾ? ಸ್ವಲ್ಪ ಸ್ವಲ್ಪ. ಓಕೆ, ಅದಕ್ಕೆ ಅರ್ಧ ಕೈ, ಸ್ವಲ್ಪ ಫುಲ್ಲು ಗೊತ್ತಿಲ್ಲ, ರೈಟ್? ಓಕೆ, ಎಸ್. ಚಿತ್ರಸಂತೆ 13 ವರ್ಷಗಳ ಹಿಂದೆ ಜಸ್ಟ್ ಒಂದು ಪೇಪರ್ ಆಗಿ ಶುರುವಾಗಿತ್ತು. ಅದಾದ ನಂತರ ಮ್ಯಾಗ್ಝಿನ್ ಆಯಿತು. ಅದಾದ ನಂತರ ಈಗ ನಮ್ಮ ಡಿಜಿಟಲ್ ಮೀಡಿಯಾಗೂ ಕೂಡ ಕಾಲಿಟ್ಟಿದೆ. ಅತ್ಯಂತ ಅದ್ಭುತವಾಗಿ ಬರ್ತಾ ಇರುವಂತಹ ಚಿತ್ರಸಂತೆಯಲ್ಲಿ ಈಗ ನಮ್ಮ ಗಿರಿ ಸರ್ ಫೌಂಡರ್ ಆಗಿ ಅವತ್ತಿಂದ 13 ವರ್ಷಗಳ ಹಿಂದೆಯಿಂದನೂ ಕೂಡ ಇವತ್ತಿನವರೆಗೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್, 13 ವರ್ಷಗಳಿಂದನೂ ಕೂಡ ನಮ್ಮ ಚಿತ್ರಸಂತೆ ಇಷ್ಟೇ ಅದ್ಭುತವಾಗಿ ಬರ್ತಾ ಇದೆ. ಆ್ಯಂಡ್ ಸ್ಪೆಷಲ್ ವಿಚಾರ ಏನು ಗೊತ್ತಾ, ನಮ್ಮ ಚಿತ್ರಸಂತೆಯಲ್ಲಿ ವರ್ಷಕ್ಕೊಂದ್ಸತಿ ವಿನ್ನಿಂಗ್ ಅವಾರ್ಡ್ ಕೊಡೋದಿಲ್ಲ. ಮೀನ್ಸ್ ವರ್ಷಕ್ಕೊಂದ್ಸತಿ ಯಾರನ್ನೋ ಒಂದಿಬ್ಬರನ್ನ ಗುರುತಿಸ್ಬಿಟ್ಟು ಅವರಿಗೆ ಅವಾರ್ಡ್ಗಳನ್ನು ಕೊಡೋದಿಲ್ಲ. ತಿಂಗಳು ಕೂಡ ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ, ರಾಜ್ಯಗಳಿಗೆ ಹೋಗಿ ಅವಾರ್ಡ್ಸ್ಗಳನ್ನ, ವಿನ್ನರ್ಸನ್ನು ಹುಡುಕಿ, ಅಂದರೆ ಅವ್ರು ಯಾವ್ದ್ರಲ್ಲಿ ಯಾರ್ಯಾರು ಪರಿಣಿತರಿದ್ದಾರೆ, ಓಕೆ ಅವರಿಗೆ ಅವಾರ್ಡ್ ಕೊಡಬೇಕಾ ಬೇಡವೋ ಎಲ್ಲದನ್ನು ಕೂಡ ಕುಲಂಕುಷವಾಗಿ ಯೋಚನೆ ಮಾಡಿ ಅವರನ್ನ ಗುರುತಿಸುವಂತಹ ಪ್ರಯತ್ನ ನಮ್ಮ ಚಿತ್ರಸಂತೆ ಮಾಡ್ತಾ ಇದೆ. ತಿಂಗಳು ಕೂಡ ಯು ಕ್ಯಾನ್ ನಾಮಿನೇಟ್ ಯುವರ್ ಸೆಲ್ಫ್ ಟು ಗಿವ್ ಅನ್ ಅವಾರ್ಡ್. ಸೊ ನೀವು ಕೂಡ ನಿಮ್ಮನ್ನು ನಾಮಿನೇಟ್ ಮಾಡ್ಕೊಳ್ಬಹುದು. ಇವತ್ತು ನಮ್ಮ ಜೊತೆಗೆ ನೀವೆಲ್ಲ ಇದ್ದೀರಿ ಅಂತ ಅಂದರೆ ನಮ್ಮ ಚಿತ್ರಸಂತೆ ಕಾರಣ. ಥ್ಯಾಂಕ್ ಯು ಸೋ ಮಚ್ ಚಿತ್ರಸಂತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಚಿತ್ರಸಂತೆ ವೀರವನಿತೆ ಅವಾರ್ಡ್ 2026 ಸಂಚಿಕೆ. ಎಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೊದಲನೇ ಜಿ ಅನ್ನಪೂರ್ಣಮ್ಮ ರಾಜು ಮ್ಯಾಮ್, ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಎಸ್, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು. ನಮ್ಮನ್ನು ನಾವೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಇವತ್ತು, ಓಕೆನಾ? ಜಿ ಅನ್ನಪೂರ್ಣಮ್ಮ, ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಎಸ್, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಒಂದ್ಸತಿ ಕೇಳಿ. 2 ನಿಮಿಷಗಳ ಅವತ್ತು ಕೂಡ ಕೊಡ್ತೀನಿ. ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಬಹುದು. ಸ್ವಲ್ಪ ಬೇಗ ಮಾತಾಡೋಣ, ಬಿಕಾಸ್ ತಾರಮ್ಮ ಕೂಡ ಬರ್ತಿದ್ದಾರೆ. ನಾವಿನ್ನೂ ಅವಾರ್ಡ್ ಕೊಡೋದಿದೆ, ನಿಮ್ಮನ್ನ ಸೆಲೆಬ್ರೇಟ್ ಮಾಡೋದಿದೆ. ಓಕೆ, ಶಿಕ್ಷಕವೊಂದಿಗೆ ವೀರವನಿತೆ ಪ್ರಶಸ್ತಿ 2026ರಲ್ಲಿ ಪಾಲ್ಗೊಳ್ಳುವ ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಕಾರ್ಯನಿರ್ವಾಹಕರಾದಂತಹ ಗಿರೀಶ್ ಗೌಡ್ ಅವರಿಗೆ ಮೊದಲು ನಾನು ವಂದನೆಗಳನ್ನು ಅರ್ಪಿಸ್ತೀನಿ. ಅದೇ ಸಂದರ್ಭದಲ್ಲಿ ಈ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಚಿತ್ರತಾರೆ ತಾರಾ ಅವರಿಂದ ಸ್ವೀಕರಿಸ್ತಾ ಇರತಕ್ಕಂಥದ್ದು ಅತ್ಯಂತ ಸಂತೋಷದ ಘಟನೆ. ಮತ್ತು ನೆರೆದಿರುವ ಎಲ್ಲರಿಗೂ ನನ್ನ ಪರಿಚಯವನ್ನು ಮಾಡಿಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಅನ್ನಪೂರ್ಣಮ್ಮ ರಾಜು, MA B.Ed, 81 ವರ್ಷಗಳು. ಗಾಂಧೀಜಿಯವರ ಹೆಸರನ್ನು ಸೂಚಿಸ್ತಾ, ಸ್ಟ್ರೆಂತ್ ಡಸ್ ನಾಟ್ ಕಮ್ ಫ್ರಮ್
physical capacity, it comes from indomitable will. ತೀರಾ ಜೊತೆಗೆ ಆತ್ಮನಿರ್ಧಾರದಿಂದ ಯಾವ ಕೆಲಸವನ್ನಾದರೂ ನಾವು ಮಾಡಬಹುದು ಎನ್ನತಕ್ಕಂಥದ್ದು, ಸೋಲಿಲ್ಲದ ಕೆಲಸಗಳನ್ನು ನಾವು ಮಾಡಬಹುದು. ಮನಸ್ಸನ್ನು ಗಟ್ಟಿಯಾಗಿ ತೀರ್ಮಾನವನ್ನು ಮಾಡಿಕೊಂಡೆ. ಅದೇ ರೀತಿ ವಿವೇಕಾನಂದವರ ಇನ್ನೊಂದು ಮಾತನ್ನು ಇಲ್ಲಿ ಜ್ಞಾಪಿಸ್ಕೊಂಡು, ಗಿವ್ ಮಿ 24 hours, ಐ ವಿಲ್ ಕ್ರಿಯೇಟ್ 7 worlds. ಇಡೀ ಪ್ರಪಂಚವನ್ನು ಬದಲಾಯಿಸತಕ್ಕಂಥ ಶಕ್ತಿ ಈ ಆತ್ಮಕ್ಕೆ ಇದೆ. ಆದ್ದರಿಂದ ಎಲ್ಲರೂ ಗಟ್ಟಿ ಮನಸ್ಸಿನಿಂದ ನಮ್ಮ ಕನಸುಗಳನ್ನು ನೆನಸು ಮಾಡಿಕೊಳ್ಳುವುದಕ್ಕೆ ಅದರಲ್ಲಿ 2 ವರ್ಷ ಕೆಲಸ ಮಾಡಿದ ನಂತರ ಮಗು ಹುಟ್ಟಿದ 9 ತಿಂಗಳ ನಂತರ ಐಸ್ಪೆಸಿಕೊಂಡು ಜೀವನವನ್ನು ಒಂದು ಮಟ್ಟಕ್ಕೆ ಸಾರ್ಥಕ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಗಣ್ಯರಿಗೆ ಈ ಮಾತುಗಳನ್ನು ಆಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದನೆಗಳು. ಮತ್ತೊಮ್ಮೆ ಚಿತ್ರಸಂತೆಯ ನಿರ್ಮಾಪಕರಿಗೆ ಮತ್ತು ಸನ್ಮಾನವನ್ನು ಮಾಡ್ತಾ ಇರ್ತಕ್ಕಂತಹ ಅವರಿಗೆ ನನ್ನ ಅನೇಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಮಾ. ಸ್ವಲ್ಪ ಅಂತ ಪೂರ್ತಿ ಮಾಡಿಬಿಟ್ಟಿದ್ದೀರಾ ನೀವು. ಸ್ವಲ್ಪ ಅಂದರೆ ಇದೇ ಕಾರಣಕ್ಕೆ, ಬಿಕಾಸ್ ಇಷ್ಟೆಲ್ಲ ವಿಚಾರಗಳನ್ನು ಒಳಗೊಂಡಿರ್ತೀರ, ನಿಮ್ಮಿಂದ ನಾವೇನೋ ಕಲಿಯೋದಿರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮನ್ನ ಅಡ್ರೆಸ್ ಮಾಡೋದು ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ, ನಮ್ಮ ಮುಂದಿನ ಅವಾರ್ಡಿ ಡಾಕ್ಟರ್ ದೀಪಾ ರಾಣಿ ಶೇಖರ್. ಮ್ಯಾಮ್ ಪ್ಲೀಸ್ ಕಮ್ ಆನ್ ದ ಸ್ಟೇಜ್. Dr. Deepa Rani Shekhar, ma'am, please come on the stage and put your hands together, please. Yes, thank you so much. Yes, ma'am, ನಿಮ್ಮ ಎಕ್ಸ್ಪೀರಿಯನ್ಸ್ ಜೊತೆಗೆ ನಿಮ್ಮ ಲೈಫ್ ಜರ್ನಿ ಬಗ್ಗೆ ಹೇಳೋದಾದ್ರೆ ಕುಳಿತುಕೋಬೋದಾರ ಮಕ್ಕಳು ಇಟ್ಕೊಂಡು. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿರೋದು ಇವತ್ತು ನನಗೆ ತುಂಬ ಖುಷಿ ಇದೆ. ನಾನು ಡಾಕ್ಟರ್ ದೀಪಾ, ನಾನು 20 ವರ್ಷಗಳಿಗಿಂತ ಹೆಚ್ಚು ಇಂಗ್ಲೀಷ್ ಉಪನ್ಯಾಸಕಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದೆ. ಅದಕ್ಕೆ ಮುಖ್ಯ ಕಾರಣಕರ್ತೆ ಅಂತಂದರೆ ನನ್ನ ತಾಯಿ ಇಲ್ಲಿ ಬಂದಿದ್ದಾರೆ ನನ್ನ ಜೊತೆ. ಅವರ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ, ಕನ್ನಡ ಮೀಡಿಯಮ್ಗೆ ಹಾಕೋಣ ಅಂದಾಗ ಅವ್ರು ಉಪವಾಸ ಎಲ್ಲ ಮಾಡಿ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಬೇಕು ಅಂತ ಹಾಕ್ಸಿದ್ರಂತೆ. ಮತ್ತು ನಾನು ಮ್ಯಾಥ್ಸಲ್ಲಿ ಏನೋ ಮಾಡಬೇಕು ಅಂತ ಮ್ಯಾಥ್ಸಲ್ಲಿ ತುಂಬ ವೀಕ್ ಇದ್ದೆ. ನಮ್ಮ ತಾಯಿ ನನಗೆ ಹೇಳಿದ್ದು, ಇಂಗ್ಲೀಷಲ್ಲಿ ನೀನು ಮಾಡು, ನಿನಗದು ಒಲಿಯತ್ತೆ ಅಂತ ಹೇಳಿ. ಸೊ ಇವತ್ತಿಗೂ ಆ ಒಂದು ಕೃತಜ್ಞತೆನ ನಾನು ಅವರಿಗೆ ಸಲ್ಲಿಸ್ತೀನಿ. ಸೊ 20 ವರ್ಷ ನಾನು ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದೆ, ಮತ್ತು ವರ್ಕ್ಶಾಪ್ಸ್, ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ದೆ. 2004ರಿಂದ 10ರವರೆಗೂ ಸುಮಾರು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತು ನನಗೆ. ಆರೋಗ್ಯ ಚೆನ್ನಾಗಿಲ್ಲ ಅಂದಾಗ ಏನೇ ಇದ್ದರೂ ನಮಗೆ ಅದು ಸರಿ ಹೋಗಲ್ಲ ಅಲ್ವಾ. ಸೊ ಆ ಟೈಮಲ್ಲಿ ನಾನು ಡಾಕ್ಟರ್ಸ್ಗೆ ಸಾಲ್ವ್ ಮಾಡೋಕ್ಕೆ ಆಗದೇ ಇರೋವಂಥ ಕೆಲವು ವಿಷಯಗಳನ್ನು ರೇಖಿನಲ್ಲಿ ಸರಿ ಮಾಡಿಕೊಂಡೆ. ಆಗಲೇ ನಾನು ಆಲ್ರೆಡಿ ಕೌನ್ಸಿಲರ್ ಇದ್ದೆ. ಸೊ ಮೋರ್ ದೆನ್ 25 years ಫ್ರೀ ಕೌನ್ಸಿಲಿಂಗನ್ನು ಕೊಟ್ಟಿದ್ದೆ. ಸೊ 4 ವರ್ಷ ಮೆಡಿಕಲಿ ಸಾಲ್ವ್ ಆಗದೇ ಇರೋ ಸುಮಾರು ವಿಷಯಗಳು ನನಗೆ ಆ ಒಂದು 38-40 ದಿನಗಳಲ್ಲಿ ಪೂರ್ತಿ ಸಾಲ್ವ್ ಆಗೋಯ್ತು. ಸೊ ಆಗ ನನಗಾಯಿತು ಅಂದರೆ ಬೇರೆಯವ್ರಿಗೂ ಆಗಬೇಕಲ್ವಾ ಅಂತ ಹೇಳಿ ನಾನು ಕಲಿಸ್ಲಿಕ್ಕೆ ಕಲ್ತ್ಕೊಂಡೆ. ನನ್ನ ಗುರುಗಳಾದ ಶ್ರೀ ದೇವಾನಂದ ಗುರೂಜಿ ಆನೇಕಲಲ್ಲಿ ಇರ್ತಾರೆ, ಅವ್ರ ಹತ್ರ ಕಲ್ತ್ಕೊಂಡೆ. ಅಲ್ಲಿಂದ ನನ್ನ ಪ್ರಯಾಣ ಸಾಗ್ತಾ ಬಂತು. 2014ರಲ್ಲಿ ನಾನು ನನ್ನ ಇಂಗ್ಲೀಷ್ ಕೆಲಸವನ್ನು ಬಿಟ್ಟು ಪೂರ್ತಿ ಈ ಹೀಲಿಂಗ್ಗೆ ತೊಡಗಿಸ್ಕೊಂಡು ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಅನ್ನೋ ಒಂದು ಸಂಸ್ಥೆನ ನಾನು ನನ್ನ ಮಗಳು ರೇಖಾ ಸೇರಿ ಶುರು ಮಾಡಿದ್ದು. ಈಗ ಆಕೆ ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಹೇಳ್ಬೋದು. ಸೊ ನಾನು ಅಲ್ಲಿಂದ ನಡೆಸ್ಕೊಂಡು ಹೋದೆ. ನಾನು, ನನ್ನ ಹಸ್ಬೆಂಡು, ನನ್ನ ಮಗ ಎಲ್ಲರೂ ಅದಕ್ಕೆ ತುಂಬ ಸಪೋರ್ಟಿವ್ ಇರ್ತಾರೆ. ನನ್ನ ಸ್ಪೆಷಾಲಿಟಿ ಏನು ಅಂದರೆ, ಡಾಕ್ಟರ್ಸ್ ಆಗಲ್ಲ ಅಂತ ಬಿಟ್ಟ ಕೇಸನ್ನು ಅಲ್ಲಿಂದ ತೊಗೊಂಡು ಅದನ್ನು ಸರಿ ಮಾಡುವಂಥದ್ದು. ಕ್ಯಾನ್ಸರ್ ಹೀಲಿಂಗ್, ಇನ್ಫರ್ಟಿಲಿಟಿ ಮತ್ತು ಕಾಮನ್ ಕೋಲ್ಡ್ ಟು ಕ್ಯಾನ್ಸರ್ ಎಲ್ಲದನ್ನೂ ನೋಡ್ತೀವಿ. ಪಾಸ್ಟ್ ಲೈಫ್ ಇರ್ಬೋದು, ಮತ್ತೊಂದಿರ್ಬೋದು. 5 days a week ಕ್ಲಿನಿಕಲ್ಲಿ ಡಾಕ್ಟ್ರ್ ಪೇಷಂಟ್ನ ನೋಡಿದ ಹಾಗೆ ಇಂಡಿವಿಜುವಲ್ ಅಪಾಯಿಂಟ್ಮೆಂಟ್ಸ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ಟೀಚಿಂಗ್ ಡೇಸ್. ಅಂದರೆ ನಾನು ನನ್ನ ಹತ್ರನೇ ಬಂದು ನನಗೆ ಎಷ್ಟು ದುಡ್ಡು ಅಂತ ಕೊಡ್ತೀರಾ, ನೀವು ಕಲ್ತ್ಕೊಳ್ಳಿ, ನೀವು ಎಂಪವರ್ ಆಗ್ತೀರಾ, ನಿಮ್ಮ ಜರ್ನಿ ಅಲ್ಲಿಂದ ಸಾಗಲಿ. ಅಂದರೆ ಒಂದು ಮಹಿಳೆ ಕಲಿತ್ರೆ ಅಥವಾ ಒಬ್ಬರು ಮನೇಲಿ ಕಲಿತ್ರೆ ಇಡೀ ಮನೆ ಬೆಳಗತ್ತೆ ಅಂತ ಹೇಳ್ತಾರಲ್ವ, ಅದು ನನ್ನ ಒಂದು ನಂಬಿಕೆ. ಸೊ ಹಾಗೆ ಸುಮಾರು ಕಲಿತಾ ಹೋದೆ. ಈಗ ಒಂದು 100ಕ್ಕೂ ಹೆಚ್ಚು ಥರದ ಹೀಲಿಂಗ್ ಮೊಡಾಲಿಟೀಸನ್ನು ಪ್ರಾಕ್ಟೀಸ್ ಮಾಡ್ತೀನಿ, ಹಾಗೆ ಅದನ್ನು ಹೇಳ್ಕೊಡ್ತೀನಿ ಕೂಡ. ಅಲ್ಲಿಂದ ಇವತ್ತು ಇಲ್ಲಿ ನಿಮ್ಮ ಮುಂದೆ ಕೂಡಿಸಿದೆ ನನ್ನ ಜರ್ನಿ ಅಂತ ಹೇಳೋದಕ್ಕೆ ಹೆಮ್ಮೆ. ಮತ್ತು ದೇವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಮತ್ತು ನನ್ನ ತಾಯಿಗೆ ನನ್ನ ಗ್ರ್ಯಾಟಿಟ್ಯೂಡನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಮ್ಮವರೇ ಇರೋದು. ಸೊ ಆರಾಮಾಗಿ ಮಾತಾಡ್ಬೋದು.
ಹೌದು, ನಾನು ಸ್ಟಾರ್ಟ್ ಮಾಡಿದ್ದು 13 ಇಯರ್ಸ್ 14 ಇಯರ್ಸ್ ಆಯ್ತಾ ಬಂತು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿ. ತುಂಬ ಕಷ್ಟಗಳನ್ನ ಅನುಭವಿಸ್ಕೊಂಡು ಎಲ್ಲ ಥರ ಕಷ್ಟಗಳನ್ನ ಫೇಸ್ ಮಾಡಿಕೊಂಡು ನಾನು ಇಲ್ಲಿವರೆಗೂ ಬಂದೆ. ಏನಪ್ಪ ಕಷ್ಟ ಅಂತ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಥರ ಸಪೋರ್ಟ್ ಎಲ್ಲರಿಗೂ ಸಿಗೋದಿಲ್ಲ. ಹಂಗಾಗಿ ನನ್ನ ಕಷ್ಟ ಅಂತ ನಾನು ಹೇಳ್ಕೊತಾ ಇದ್ದೀನಿ. ಯಾಕಂತಂದರೆ ಯಾರ್ದು ಸಪೋರ್ಟ್ ಇಲ್ಲದೆ ಮುಂದೆ ಬರೋದು ತುಂಬ ಕಷ್ಟ. ಹಂಗಾಗಿ ನನ್ನ ತಾಯಿಯಾದವರು ಒಬ್ಬರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಈ ಫೀಲ್ಡಿಗೆ ಬರಬೇಕು ನೀನು, ಈ ಕಡೆ ಎಜುಕೇಷನ್ದು ಇಲ್ಲ, ಈ ಕಡೆ ಏನೂ ಇಲ್ಲ, ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಸಪೋರ್ಟಿಂಗ್ ಅವರೇ ನನಗೆ ಎಲ್ಲ ಸಪೋರ್ಟಿಂಗ್ ಮಾಡಿದ್ದು. ನಾನು ಈಗ ಬ್ಯೂಟಿಷಿಯನ್ ಕೋರ್ಸು ಮತ್ತು ಮೇಕಪ್ ಕೋರ್ಸ್ನ ಆದಷ್ಟು ಸ್ವಲ್ಪ ಹೆಣ್ಮಕ್ಳಿಗೆ ಟೀಚಿಂಗ್ ಮಾಡ್ತಾಯಿದ್ದೀನಿ. ಮತ್ತು ಯಾರಾದರೂ ಅಕಸ್ಮಾತ್ ಆಗಲ್ಲ ಅಂತಂದರೆ ಅವ್ರಿಗೆ ಫ್ರೀಯಾಗಿ ನಾನು ಕೋರ್ಸ್ನ ಹೇಳ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ, ಮಾಡ್ತಾನೂ ಇದ್ದೀನಿ ಕೂಡ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಮ್ಮ ಮುಂದಿನ ಮಾಡಿ ಮಿಸ್ ಹರ್ಷಿತಾ MK. ಪ್ಲೀಸ್ ಕಮ್ ಆನ್ ದ ಸ್ಟೇಜ್, ಮಿಸ್ ಹರ್ಷಿತಾ MK. ಓಕೆ, ನಮ್ಮ ಮುಂದಿನ ವಾಡಿ ಪ್ರೊಫೆಸರ್ ರೇಣುಕಾ ಭಾಗವತ್. ಎಸ್, ನಮ್ಮ ಮುಂದಿನ ವಾಡಿ ವಿಜಯಲಕ್ಷ್ಮಿ ಎಳ್ಳೂರ್. ಪ್ಲೀಸ್ ಕಮ್ ಆನ್ ದ ಸ್ಟೇಜ್ and put your hands together please. ಎಕ್ಸ್ಪೀರಿಯನ್ಸ್ ಲೈಫ್ ಜರ್ನಿ ಬಗ್ಗೆ ಹೇಳೋದಾದ್ರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯಲಕ್ಷ್ಮಿ. ನಾನು ಶ್ರೀ ವಿಜಯ ಕಿಚನ್ವೇರ್ ಪ್ರಮೋಟರು. ನಾನು 17 ಇಯರ್ಸಿಂದ ಸಣ್ಣ ಪುಟ್ಟ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದೆ ನಾನು. ಬಟ್ ನನ್ನದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ನಾನು ಶ್ರೀ ವಿಜಯ ಕಿಚನ್ವೇರಲ್ಲಿ ರೋಟಿ ಮೇಕರ್ ಅಂತ ಸ್ಟಾರ್ಟ್ ಮಾಡಿದ್ದೆ. ಎಲ್ಲ ಲೇಡೀಸ್ಗೆ, ಆಮೇಲೆ ಸೀನಿಯರ್ ಸಿಟಿಜನ್ಸು, ಚಿಕ್ಕವರು ದೊಡ್ಡವರು ಎಲ್ಲರೂ ಮಾಡಿಕೊಡೋ ಥರ ಅಂತೇಳಿ ಒಂದು ರೋಟಿ ಮೇಕರ್ ಅಂತ ಸ್ಟಾರ್ಟ್ ಮಾಡಿದ್ವಿ ನಾವು. ನಮ್ಮ ಶ್ರೀ ವಿಜಯ ಕಿಚನ್ವೇರಲ್ಲಿ ಇನ್ನೂ ಐಟಮ್ಸ್ ಎಲ್ಲ ಸಂತೆ ಅವ್ರಿಗೆ ನನಗೆ ಈ ಅವಾರ್ಡ್ ಕೊಡೋದು. ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬಾ ಈಸಿ ಅಲ್ಲ ಆಕ್ಚುಲಿ. ಜಸ್ಟ್ ನಾವು ಒಂದು ಲೋಗೋ ಹಾಕೊಂಡ್ಬಿಟ್ರೆ ಅದು ಬ್ರ್ಯಾಂಡ್ ಆಗಲ್ಲ. ಅದು ಎಲ್ಲ ಕಡೆ ಓಡಾಡಬೇಕು, ಜಸ್ಟ್ ಪ್ರಮೋಷನ್ ಮಾಡ್ಕೋಬೇಕು. ನಮ್ಮ ಬ್ರ್ಯಾಂಡ್ ಅನ್ನ ಮಾರ್ಕೆಟ್ ಅಲ್ಲಿ ಉಳಿಸ್ಕೊಳ್ಳೋ ಹಾಗೆ ನಾವು ರೆಡಿ ಮಾಡಬೇಕು ಅಂದ್ರೆ ಸ್ವಲ್ಪ ಕಷ್ಟ. ಸೊ ಅದನ್ನ ನಾವು ಮಾಡಿದ್ರೆ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಈ ಒಂದು ಜಡ್ಜಿನ ಈ ಗುರಿ ಹೀಗೆ ಇರ್ಲಿ ಅಂತ ಹೇಳ್ತಾ ನಮ್ಮ ಮುಂದಿನ ಮಾಡಿ ಮಿಸಸ್ ಕೀರ್ತಿ ಕಿರಣ್ ಕುಮಾರ್. ಮಿಸಸ್ ಕೀರ್ತಿ ಕಿರಣ್ ಕುಮಾರ್ ಮ್ಯಾಮ್, ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಆ್ಯಂಡ್ ನಿಮ್ಮದರ ಜೋರಾದ ಚುಪ್ಪಾಳೆ ಕೇಳಬೇಕು ಮ್ಯಾಮ್ಗೆ. ಎಸ್ ಮ್ಯಾಮ್, ನಿಮ್ಮ ಲೈಫ್ ಜರ್ನಿ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ. ಮೊದಲಿಗೆ ಚಿತ್ರಸಂತೆಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಬಿಕಾಸ್ ಈ ಥರ ಬೆಂಗಳೂರಲ್ಲಿ ನಾವು ಅವಾರ್ಡ್ ಎಲ್ಲ ತೊಗೊಂಡಿರೋದು ಕಮ್ಮಿ. ಯಾಕೆಂದರೆ ನಾನು ಮಲೆನಾಡಿಂದ ಬಂದಿದ್ದೀನಿ, ಸಕಲೇಶ್ಪುರದಿಂದ ಬಂದಿದ್ದೀನಿ. ನಮ್ಮದು ಕಾಫಿ ತೋಟ, ಕಾಫಿ ಎಸ್ಟೇಟ್ ಒಳಗಡೆ ನಮ್ಮ ಮನೆ ಇರೋದು. ನಾವು ಸಾಧನೆ ಅನ್ನೋದಕ್ಕಿಂತ ನಮ್ಮ ಸಾಧನೆ ಹಿಂದೆ ನಾವು ಏನು ಮಾಡಿದ್ದೀವಿ ಅನ್ನೋದಕ್ಕಿಂತ ಅದು ಬೆನ್ನ ಹಿಂದೆ ಎಷ್ಟು ಜನರ ಶ್ರಮ ಇದೆ. ಅಪ್ಪ ಅಮ್ಮ, ಆಮೇಲೆ ನನ್ನ ಹಸ್ಬೆಂಡ್ ಆಗಿರ್ಬೋದು, ಮದುವೆ ಆಗೋವರೆಗೂ ನನ್ನ ಅಪ್ಪ ಅಮ್ಮ ನೀನು ಹಿಂಗೆ ಮಾಡಬೇಕು ಅಂತ ಕನಸನ್ನು ಕಟ್ಕೊಂಡಿರ್ತಾರೆ. ಬಹುಶಃ ನಾನು ಓದುವಾಗ ನಾನು BSc B.Ed ಪದವೀಧರ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೆ. ನಮ್ಮ ತಂದೆಗೆ ನಾನು ಡಾಕ್ಟರ್ ಓದಬೇಕು ಅಂತ ತುಂಬ ಆಸೆ ಇತ್ತು. ಅವ್ರ ಆಸೆ ನಾನು ಈಡೇರಿಸಲಿಲ್ಲ. ಆಮೇಲೆ ತಕ್ಷಣ ಏನಾಯಿತು, ನಾನು ಓದಿ ಮುಗಿಸಿದ ತಕ್ಷಣವೇ ನಂದು ಮದುವೆ ಆಯಿತು. ನಾನು ತೋಟದ ಮನೆಗೆ ಹೋಗಿ ಸೇರ್ಕೊಂಡ್ಬಿಟ್ಟೆ. ಸೊ ಅಲ್ಲಿ ನನಗೆ ಏನೂ ಮಾಡೋಕ್ಕಾಗಲಿಲ್ಲ. ಸುಮಾರಷ್ಟು ವರ್ಷಗಳ ಕಾಲ ಮಕ್ಕಳು ಸಾಕೋದು, ಅದೇ ಅಡುಗೆ ಮಾಡೋದು, ಅದೇ ಮಾಡ್ಕೊಂಡು ನಾನು ಟೈಮ್ ಒಂದೇ ಒಂದು ಬೆಳಗಾರ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು. ಸೊ ನಾನು ಮುಂಚೆಗೆ ಪ್ರಬಂಧ, ಲೇಖನ, ಕವಿತೆ ಇದೆಲ್ಲ ಬರಿತಾ ಇದ್ದೆ ಕಾಲೇಜ್ ಡೇಸಲ್ಲಿ. ಸೊ ಅಲ್ಲಿ ಲೇಖನಗಳು, ಕವಿತೆಗಳು, ಇಲ್ಲಿಗೆ ನಾನು 7ನೇ ಪುಸ್ತಕವನ್ನು ಇವತ್ತು ಈ ವೇದಿಕೆಯಲ್ಲಿ ಲೋಕಾರ್ಪಣೆ ಕೂಡ ಮಾಡ್ತಾ ಇದ್ದೀನಿ. ಸೊ ಕವನ ಸಂಕಲನ, ಲೇಖನಗಳು ಮತ್ತು ಸಂದರ್ಶನದ ಸಂಕಲನ ಇವೆಲ್ಲ ಕೂಡ ಆಗಿದೆ. ಹೀಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಶಿಕ್ಷಕಿ ಆಗಲಿಲ್ಲ, ಡಾಕ್ಟ್ರು ಆಗಲಿಲ್ಲ. ಫೈನಲಿ ನಾನು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿದ್ರು ನಮ್ಮ ತಂದೆ. ಆಗಿನ ಕಾಲದಲ್ಲೇ ನನ್ನ ಮಗಳು ಡಾಕ್ಟ್ರು ಓದಿಸ್ಬೇಕು ಅಂತ. ಸೊ ನಾನು ಅದನ್ನ ಮಾಡಿರಲಿಲ್ಲ. B.Edನ ಕೂಡ ನಾನು ಕನ್ನಡದಲ್ಲೇ ತೊಗೊಂಡಿದ್ದೆ. ಅಂದರೆ ನನಗೆ ಕನ್ನಡದಲ್ಲಿ ಏನಾದ್ರು ಮಾಡಬೇಕು ಅನ್ನೋ ಒಂದು ತುಡಿತಾ ಇತ್ತು. ಸೊ ಕನ್ನಡದಲ್ಲಿ, ಸಾಹಿತ್ಯದಲ್ಲಿ ನಾನೀಗ ಮುಂದುವರಿತಾ ಇದ್ದೀನಿ. ಇದಕ್ಕೆಲ್ಲ ಸಪೋರ್ಟ್ ಬಂದು ನನ್ನ ಹಸ್ಬೆಂಡ್ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ. ಯಾಕೆಂದರೆ ಇವತ್ತು ಅವ್ರು ಬಂದಿಲ್ಲ, ತೋಟದ ಕೆಲಸ ಆಯಿತು ಅಂತ ಅವ್ರು ಬರಲಿಲ್ಲ. ಅಕ್ಕನ ಜೊತೆ ಹೇಗೆ ನಾವು ಇನ್ನೊಬ್ಬರಿಗೆ ತೋರಿಸ್ಕೋಬೋದು, ಇದೆಲ್ಲ ಮಹಿಳೆಯರ ಕೈಲೇ ಇರುತ್ತೆ. ಆದರೆ ಎರಡೂ ಕಡೆಗೆ ನಾವು ಹೆಂಗೆ ಅದನ್ನು ಸಂಭಾಳಿಸ್ಕೊಂಡು ಹೋಗ್ತೀವಿ, ಅದು ವೆರಿ ಇಂಪಾರ್ಟೆಂಟ್. ಆವಾಗ ನಾನೀಗ ಇಲ್ಲಿ ಬರಬೇಕಂದ್ರೆ ಮೊದಲೆಲ್ಲ ಸ್ಟೇಜ್ಗೆ ಹೋಗ್ಬೇಕಾದ್ರೆ ಇಬ್ಬರು
ಹುಡ್ಕೊಂಡು ಹೋಗ್ತಿದ್ದೆ. ಅವಾರ್ಡ್ ತಗೊಂಡೋಗಿ ತೋರಿಸ್ತಾ ಇರಲಿಲ್ಲ, ಏನಕ್ಕೆ ಬಂತು ನಿಮಗೆ, ಇದೆಲ್ಲ ಯಾಕೆ ಅಂತ ಸೈಡಲ್ಲಿ ಇಟ್ಟಿರ್ತಿದ್ದೆ. ಬಟ್ ಈಗಿಲ್ಲ, ಮನೆಯವ್ರ ಎದುರುಗಡೆನೂ ಖುಷಿಯಾಗಿ ತೋರಿಸೋಷ್ಟಕ್ಕೆ ಬಂದು ಇವತ್ತು ನಿಂತಿದ್ದೀನಿ. ಸೊ ಇದು ನನ್ನ ಪರಿಶ್ರಮನೂ ಹೌದು ಮತ್ತು ಎಲ್ಲರ ಸಪೋರ್ಟ್ ಕೂಡ ಹೌದು. ಸೊ ಚಿತ್ರಸಂತೆ ಇವತ್ತು ತಾರಾ ಮ್ಯಾಮ್ ಬರ್ತಾರೆ ಅನ್ನೋ ಖುಷಿಗೆ ನಾವೆಲ್ಲ ಬಂದಿದ್ದೀವಿ. ಅಂಥ ಒಬ್ಬ ಅದ್ಭುತ ನಟಿಯೊಂದಿಗೆ ಕಾಲ ಕಳೆಯುವಂಥ ಸದಾವಕಾಶವನ್ನು ನಮಗೆ ಚಿತ್ರಸಂತೆ ಇವತ್ತು ಕಲ್ಪಿಸಿಕೊಟ್ಟಿದೆ. ಸೊ ನಾನು ಅವ್ರಿಗೋಸ್ಕರ ಕವಿತೆ ಬರೆದಿದ್ದೀನಿ, ಬಟ್ ಅವ್ರು ಬಂದ ಮೇಲೆ ನಾನು ಅದನ್ನು ಹೇಳ್ತೀನಿ. ಸೊ ಈಗ ಇಲ್ಲೆಲ್ಲ ಅವಾರ್ಡಿಸ್ ಬಂದಿದ್ದೀರಾ, ನೀವೆಲ್ಲ ಒಂದಿಲ್ಲ ಒಂದು ಸಾಧನೆಗಳನ್ನು ಮಾಡಿ ಇಲ್ಲಿ ಬಂದು ಕೂತಿರೋದು. ನಿಮ್ಮಲ್ಲಿ ಶ್ರಮ ಇದೆ ಮತ್ತು ಪ್ರತಿಭೆ ಇದೆ, ಇದನ್ನೆಲ್ಲ ಇಟ್ಕೊಂಡು ನೀವು ಬಂದು ಕೂತಿದ್ದೀರಾ. ನಿಮ್ಮ ಜೊತೆಗೆ ನಾನಿರೋದು ತುಂಬಾ ಸಂತೋಷ. ನೀವೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರಿ, ಎಲ್ಲ ನಾನು ಕೂಡ ಒಳ್ಳೆ ಡ್ಯಾನ್ಸ್ ಮಾಡೋಳೆ. ಅವ್ರು ಮಾಡುವಾಗ ಬರೋಣ ಅನಿಸ್ತು, ನನಗೆ ಇನ್ನೂ ಅವಕಾಶ ಸಿಕ್ಕಿಲ್ವಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿದ್ದೆ. ಫೈನಲಿ ತಾರಾ ಮ್ಯಾಮ್ ಬಂದರೆ ಎಲ್ಲ ಸೇರಿ ನಾವು ಅವ್ರ ಜೊತೆ ಎಂಜಾಯ್ ಮಾಡೋಣ, ಈ ವೇದಿಕೆನ ಇನ್ನಷ್ಟು ಮೆರುಗುಗೊಳಿಸೋಣ ಎಲ್ಲ ಸೇರಿಕೊಂಡು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಚಿತ್ರಸಂತೆ. ಥ್ಯಾಂಕ್ ಯು ಮ್ಯಾಮ್. ಮಿಸ್ ನಂದಿನಿ ಸಂತೋಷ್. ಮಿಸ್ ನಂದಿನಿ ಸಂತೋಷ್, ಪ್ಲೀಸ್. ಎಸ್, ನಿಮ್ಮ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಎಸ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳಲ್ವಾ ಯಾರು? ಎಸ್, ನಿಮ್ಮ ಜೊತೆ ನಾನು ಭಾಗಿಯಾಗಿರೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ನಾನು ಆ್ಯಕ್ಚುಲಿ ಫೋಟೋಗ್ರಫಿ ಮಾಡ್ತಾ ಇರೋದು 8 ಇಯರ್ಸಿಂದ ನಾನು ಫೋಟೋಗ್ರಫಿ ಮಾಡ್ತೀನಿ. ಬ್ಯಾಂಗ್ಳೂರಲ್ಲಿ ಲೇಡಿ ಫೋಟೋಗ್ರಾಫರ್ ಇನ್ ಬ್ಯಾಂಗ್ಳೂರ್. ಸ್ಪೆಷಲೈಸೇಷನ್ ಅಂದು ಕ್ಯಾಂಡಿಡೇಟ್ ಫೋಟೋಗ್ರಫಿ ಮಾಡ್ತೀನಿ. ಸೊ ಹೆಣ್ಮಕ್ಳು ಫೋಟೋಗ್ರಫಿ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಈಸಿ ಕೆಲಸ ಅಲ್ಲ. ಲೇಟ್ ನೈಟ್ ಇರುತ್ತೆ, ಅರ್ಲಿ ಮಾರ್ನಿಂಗ್ ಇರುತ್ತೆ, ಅದೆಲ್ಲ ಟೈಮಲ್ಲೂ ನಾವೆಲ್ಲದಕ್ಕೂ ರೆಡಿಯಾಗಿರ್ಬೇಕಾಗತ್ತೆ. ಸೊ ಅದಕ್ಕೆಲ್ಲ ನನಗೆ ಫಸ್ಟು ಬೆಂಬಲವಾಗಿ ನಿಂತಿರೋದು ನನ್ನ ಗುರುಗಳು, ಅವರು ಇಲ್ಲಿದ್ದಾರೆ. ಸೊ ಇದು ನನಗೆ ಫಸ್ಟು ಹಾಬಿ ಥರ ಮಾಡ್ತಾಯಿದ್ದೆ ನಾನು. 11 ಜಸ್ಟ್ ಮೊಬೈಲಲ್ಲಿ ತೆಕ್ಕೊಂಡು ಸಂಸ್ಥೆ ಇದೆ ಹೇಳ್ಕೊಡೋಕ್ಕೆ ಅಂತ ನನಗೆ ಗೊತ್ತಾಗಿದ್ದು ಅವರಿಂದಾನೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗುರುದೇವೋ ಭವ ಅಂತ ಹೇಳ್ತಾ ನಮ್ಮ ಮುಂದಿನ ಅವಾರ್ಡಿ ಮಿಸ್ ಅವನಿಕಾ ನಾಗರತ್ನ ಎಸ್. ಎಸ್, ನಮ್ಮ ಮುಂದಿನ ಅವಾರ್ಡಿ ಮಿಸಸ್ ರೇಖಾ ಜಿ ಮರಾಠಿ. ಬಾಳಕ್ಕೆ ಇರಬೇಕು, ಪ್ಲೀಸ್ ಬನ್ನಿ. ಎಸ್, ಅದ್ಭುತ. ನಾನು ಮಾತು ಕಡಿಮೆ, ನಂದು ಕೆಲಸ. ಹೌದು, ಕೆಲಸ ಮಾಡಿದವಳು. ಸಾಕ್ಷರತೆ ಅಂತ ಹೇಳಿದರೆ ನಿಮ್ಗೆ ಗೊತ್ತಾಗ್ತದೆ, ಅಕ್ಷರ ಗೊತ್ತಿಲ್ಲದವರಿಗೆ ನಾವು ಅಕ್ಷರ ಕಲಿಸೋದು, ಅಲ್ಲಿಂದ ಸ್ಟಾರ್ಟ್ ಆದದ್ದು. ಹೇಗೆ ಅಂದರೆ ನಾವು ಸ್ಟಾರ್ಟ್ ಅಂದರೆ ನಾವು ಅವರು ಮನೆಯಲ್ಲಿ ಒಂದು ಕೆಲಸ ಗೊತ್ತಿಲ್ಲದಿದ್ದರೆ ನಾವು ಮಾಡಿಸಿ ಕೊಡೋದಿಲ್ಲ. ಅವರಿಗೆ ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಿ ಮಾಡ್ಕೊಂಡು ಬರಬೇಕು, ಅವರಿಗೆ ದಾರಿವೇ ತೋರಿಸಿಕೊಡೋದು. ಆ ಥರದ ಕೆಲಸವನ್ನು ಮಾಡ್ತಾ ಮಾಡ್ತಾ ಬಂದು, ಹಾಗೆ ನಾವು ಎಲ್ಲ ಪ್ರತಿಯೊಂದು ಅವರಿಗೇನಾದರೂ ಅನ್ಯಾಯ ಆಯಿತು ಅಂತ ಹೇಳಿದರೆ ಒಂದು ಮಹಿಳೆಯರ ಗುಂಪಿದೆ ನಮ್ಮದು, ತುಂಬ ಜನ ಇದ್ದಾರೆ, ಅವರೊಟ್ಟಿಗೆ ಅವರು ಕೂಡ ಇದ್ದಾರೆ. ಹಾಗೆ ಆ ಮಹಿಳೆಯರ ಗುಂಪನ್ನು ನಾವು ಇಟ್ಕೊಂಡು ನಾವು ಹೋರಾಟ ಮಾಡ್ತೇವೆ. ಕೆಲಸ ಇದ್ದರೆ ಅದನ್ನು ನಾವು ಪ್ರತಿಯೊಬ್ಬರಿಗೂ ಇಂಥದ್ದು ಬಂದಿದೆ, ಇಂಥದ್ದು ಮಾಡಿಕೊಡಿ ಅಂತ. ಕೊಡಲಿಲ್ಲ ಅಂದರೆ ಯಾಕೆ ಕೊಡಲಿಲ್ಲ ಅಂದರೆ, ಈಗ SC/ST ಮಕ್ಕಳಿಗೆ ಎಜುಕೇಷನ್ಗೆ ಇರುವಂಥ ಕೆಲವೆಲ್ಲ ಸೌಲಭ್ಯಗಳಿದೆ, ಅವರಿಗೆ ಬೇರೆ ಬೇರೆ ಯೋಜನೆಗಳಿದೆ, ಅದೆಲ್ಲ ಅವರವರಿಗೆ ಬೇಕಾದವ್ರಿಗೆ ಕೊಡ್ತಾರೆ. ನಾವಿಲ್ಲ, ನಾವು ಪ್ರತಿ ಹಳ್ಳಿಯಲ್ಲಿ ನಾವು ಅದರದ್ದು ಪ್ರಚಾರ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಸಪೋರ್ಟ್ ಮಾಡೋರಿದ್ರೆ ಅಂದರೆ ನಾವು ಮದುವೆ ಆದ ತಕ್ಷಣ ನಮ್ಮ ಲೈಫ್ ಮುಗೀತು ಅಂತ ನಾವು ಅಂದ್ಕೊಳ್ತೀವಿ. ನಮ್ಮ ಗಂಡನೇ ನಮಗೆ ಸಪೋರ್ಟ್ ಮಾಡೋರು ಸಿಕ್ಬಿಟ್ರೆ ನಮ್ಮಂಥ ಅದೃಷ್ಟಶಾಲಿ ಬೇರೆ ಯಾರೂ ಇರೋದಿಲ್ಲ ಅಂತ ಹೇಳ್ತಾ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೊಳ್ಳೆ ಜೀವನದ ಗುರಿಗಳನ್ನು ಇಟ್ಕೊಂಡಿದ್ದೀರಾ. ಸೊ ನಿಮ್ಮಂಥವ್ರು ನಮಗೆ ಸ್ಫೂರ್ತಿ ಆಗಬೇಕು ಅನ್ನೋದು ನಮ್ಮ ಆಸೆ ಕೂಡ ಹೌದು ಅಂತ ಹೇಳ್ತಾ ಮುಂದಿನ ಅವಾರ್ಡಿ ಮಿಸಸ್ ನಂದಿನಿ ಕೆ. ಎಸ್, ಮಿಸಸ್ ನಂದಿನಿ ಕೆ. ಎಸ್ ಮಾ, ನಿಮ್ಮ ಲೈಫ್ ಜರ್ನಿ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಮ ಜೊತೆ ಹಂಚಿಕೊಳ್ಳೋದಾದರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಂದಿನಿ ಅಂತ. ನನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಇಲ್ಲಿರೋರ ಮುಂದೆ ನಾನು ಏನೂ ಇಲ್ಲ. ನಾನೇನು ಮಾತಾಡಿದ್ದೀನಿ, ಯಾರ ಬಗ್ಗೆ ಮಾತಾಡಿದ್ದೀನಿ, ಯಾವುದ್ರ ಬಗ್ಗೆ ಮಾತಾಡಿದ್ದೀನಿ ಅಂತ ನೋಡಿ ತುಂಬ ಜನ ಪೇಪರಲ್ಲಿ ಬರ್ಕೊಂಡು ಬಂದಿದ್ದರು, ಮೊಬೈಲಲ್ಲಿ ಬರ್ಕೊಂಡು ಬಂದಿದ್ದರು. ನಾನು ಏನೂ ಇಲ್ಲ, ಮನಸ್ಸಲ್ಲಿ ಏನಿತ್ತು ಅದನ್ನು ಹೇಳಿದ್ದೀನಿ. ಇದನ್ನು ತುಂಬ ವೀಡಿಯೋ ಇದೆ, ತುಂಬ ಹಂತವಾಗಿ ವೀಡಿಯೋ ಇದೆ. ದಯವಿಟ್ಟು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ಒಬ್ಬರೊಬ್ಬರು ಮಹಿಳೆಯೂ ಒಂದೊಂದು ಯಾವ ರೀತಿ ಅವರು ಇದರಲ್ಲಿ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ನಾನು ಪ್ರತಿಯೊಂದು ತೋರಿಸಿದ್ದೀನಿ. ದಯವಿಟ್ಟು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ವೀಡಿಯೋನ ನೋಡಬೇಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ನೋಡಿ, ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಮಾಡಿ.
ಮತ್ತು ನಂದು ಚಿತ್ರಸಂತೆದ್ದು ವಿಡಿಯೋ ನನ್ನ ಈ ಅವಾರ್ಡ್ ಹೇಗೆ ಕೊಟ್ಟರು, ಹೇಗೆ ಏನು ಅಂತ ನಾನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.